ಇನ್ನ ಸಾಂಪ್ರದಾಯಿಕ ಕೋಳಿ ಅಂಕಕ್ಕೆ ಸರ್ಕಾರದಿಂದ ನಿರ್ಬಂಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಧೋರಣೆಯ ವಿರುದ್ಧ ಶಾಸಕರು ಹರಿಹಾಯ್ದಿದ್ದಾರೆ. ಶಾಸಕ ಭರತ್ ಶೆಟ್ಟಿ, ಸಂಸದ ಬ್ರಿಜೇಶ್ ಚೌಟ ಈಗ ರಾಜ್ಯ ಸರ್ಕಾರದ ಈ ವಿಚಾರದ ಬಗ್ಗೆ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದಿಂದ ಹಿಂದೂಗಳ ಮೇಲೆ ದಮನಕಾರಿ ನೀತಿಯನ್ನ ಅಳವಡಿಸುವ ಕೆಲಸ ಆಗ್ತಾ ಇದೆ. ಯಕ್ಷಗಾನ, ಕಂಬಳ, ಕೋಳಿ ಅಂಕ ದಮನಿಸುವಂತ ಪ್ರಯತ್ನ ಇದು ಅಂತ ಶಾಸಕ ಭರತ್ ಶೆಟ್ಟಿ, ಸಂಸದ ಬ್ರಿಜೇಶ್ ಚೌಟ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಅತ್ಯಂತ ನಾಚಿಕೆಗೇಡು ಹಾಗೂ ಖಂಡನೀಯ ಹಿಂದೂ ವಿರೋಧಿ ನೀತಿಯ ಮುಂದುವರೆದ ಭಾಗ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಸ್ತುವಾರಿ ಸಚಿವರೇ ಯಕ್ಷಗಾನ, ಕಂಬಳಕ್ಕೆ ಸಮಸ್ಯೆ ಇಲ್ಲ ಅಂತ ಹೇಳಿದರು. ಹಾಗಿದ್ರೆ ಸಚಿವರ ಮಾತಿಗೂ ಪೊಲೀಸರಿಂದ ಕಿಮ್ಮತ್ತಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೋಳಿ ಅಂಕ ಅನ್ನುವಂಥದ್ದು ನಮ್ಮ ತುಳುನಾಡಿನ ಜನಪದ ಸಂಸ್ಕೃತಿಯ ಭಾಗವಾಗಿದೆ. ಈ ತುಳುವ ನೆಲದ ಸಾಂಸ್ಕೃತಿಕ ಪರಂಪರೆಯೂ ಹೌದು. ಇದನ್ನ ಕಾನೂನಿನ ನೆಪವೊಡ್ಡಿ, ಆಡಳಿತದ ನೆಪವೊಡ್ಡಿ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂತದ್ದು ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರುವಂತವರಿಗೆ ಹಿಂದೂ ಸಂಸ್ಕೃತಿಯ ಬಗ್ಗೆ ಎಷ್ಟು ತುಚ್ಛವಾದ ಭಾವನೆ ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬರ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಈ ತುಳುನಾಡಿನ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ, ಹಿಂದೂ ನಂಬಿಕೆಗಳಿಗೆ ಯಾವುದೇ ರೀತಿಯ ಘಾಸ್ಯನ್ನ ಮಾಡಿದ್ರೆ ಅದನ್ನು ಸಹಿಸೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪೊಲೀಸ್ ಅಧಿಕಾರಿಗಳು ಕೋಳಿ ಅಂಕದಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತದೆ, ಜೂಜು ನಡೀತದೆ ಅನ್ನುವಂಥ ನೆಪವನ್ನು ಒಡ್ಡಿ ನಮ್ಮ ನಂಬಿಕೆಯನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ರಾಜಕೀಯದ ಬೆಂಬಲ ಇಲ್ಲದೆ ಸಾಧ್ಯವೇ ಇಲ್ಲ. ಇಷ್ಟು ವರ್ಷ ಏನೂ ಆಗ್ತಿರಲಿಲ್ಲ, ಸಡನ್ ಆಗಿ ಈ ವರ್ಷ ಜನರಿಗೆ ನಿಲ್ಲಿಕ್ಕೆ ಬಿಡುವುದಿಲ್ಲ, ಈ ರೀತಿಯ ಸಂಪ್ರದಾಯವನ್ನು ಮುಂದುವರಿಸಿಕೊಳ್ಳಲಿಕ್ಕೆ ಬಿಡುವುದಿಲ್ಲ. ಮುಖ್ಯವಾಗಿ ಇದರಲ್ಲಿ ನಮ್ಮ ಮಾಜಿ ಶಾಸಕರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಈ ಕಾರ್ಯಕ್ರಮ ಹೋಗಿದ್ದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಸಹ ಕೇಸನ್ನು ಹಾಕಿದ್ದಾರೆ. ಪ್ರಾಣಿ ಹಿಂಸೆ ಕೇಸನ್ನ ಅವ್ರ ಮೇಲೆ ಸಹ ಹಾಕಿದ್ದಾರೆ. ಅವರಲ್ಲಿ ನೋಡ್ಲಿಕ್ಕೆ ಹೋಗಿದ್ದಾರೆ, ಕೋಳಿಯನ್ನ ತೆಗೆದುಕೊಂಡು ಹೋಗ್ಲಿಲ್ಲ, ಯಾರು ಸಹ ನೋಡ್ಲಿಕ್ಕೆ ಹೋಗಿದ್ದಾರೆ. ಪ್ರಾಣಿ ಹಿಂಸೆ ಕೇಸನ್ನು ಹಾಕಿದ್ದಾರೆ. ಹಾಗಾದ್ರೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯ ಹಬ್ಬ ಹರಿದಿನಗಳಾಗ್ತದೆ. ಎಷ್ಟೋ ಕುರಿಗಳನ್ನ ಕಡಿತಾರೆ, ಎಷ್ಟೋ ಕಡೆ ಕೋಳಿಗಳನ್ನ ಕಡಿತಾರೆ. ಅದನ್ನು ನಿಲ್ಲಿಸುವಂತ ತಾಕತ್ತು ಇವರಿಗಿದೆಯಾ, ಅಥವಾ ಪ್ರಾಣಿ ಹಿಂಸೆ ಆಗ್ತದೆ ಅನ್ನುವಂತ ದೃಷ್ಟಿಕೋನದಿಂದ ಇದೇ ಮೆಥಡ್ ಅಲ್ಲಿ ಕುರಿಯನ್ನ ಕಡಿಬೇಕು ಅನ್ನುವಂತ ಕಡಿವಾಣ ಹಾಕುವಂತ ತಾಕತ್ತು. ಕೋಳಿ ಅಂಕದಲ್ಲಿ ಹೋದಂತ ನಮ್ಮ ಜಿಲ್ಲಾಧ್ಯಕ್ಷರುಗಳಿಗೆ ಕೇಸ್ ಹಾಕ್ತೀರಾ? ಸಾವಿರಾರು ಜನರು ಹೋಗ್ತಾರೆ ಸ್ವಾಮಿ. ಕೇಸ್ ಹಾಕ್ಲಿಕ್ಕೆ ನಿಮ್ಮ ಹತ್ರ ಪೆನ್ನು ಪುಸ್ತಕ ಇದೆಯಾ? ಅಷ್ಟು ಸಾಂಪ್ರದಾಯಿಕವಾಗಿ ನಡೆಯುವಂತ ತುಳುನಾಡಿನ ಈ ಸಂಸ್ಕೃತಿಯ ವಿಚಾರವಾಗಿಂತ ಈ ಕಲೆಯನ್ನೆಲ್ಲ ನಿಲ್ಲಿಸ್ತೀರಿ ಅಂತೇಳಿ ಆದ್ರೆ ಇದು ಕಾಂಗ್ರೆಸ್ನಿಂದ ಮಾತ್ರ ಈ ರೀತಿಯ ಚಿಂತನೆಗಳು ಬರಲಿಕ್ಕೆ ಸಾಧ್ಯ. ಬಿಟ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಯಾವತ್ತೂ ಆಗಲ್ಲ. ನಾನು ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೇನೆ. ಎಲ್ಲೋ ಒಂದು ಕಡೆ ನಮ್ಮ ಸಂಪ್ರದಾಯವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳೋದ್ರ ದೃಷ್ಟಿಯಲ್ಲಿ ತುಳುನಾಡಿನ ಈ ನಮ್ಮ ದೇವಸ್ಥಾನದ ಈ ಪದ್ಧತಿಗಳನ್ನು ನೀವು ನಿಲ್ಲಿಸಬೇಕು ಅಂತ ಹೇಳೋದ ಚಿಂತನೆ ಮಾಡ್ತೀರಿ ಅಂತ ಹೇಳಿದ್ರೆ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನ ತಡೆ ಒಡ್ಡುವಂತ ಪ್ರಯತ್ನಗಳು ಅಂತ ಹೇಳೋದು ಸ್ಪಷ್ಟ ಕಾಣುತ್ತೆ. ಈ ಕೋಳಿ ಅಂಕದಲ್ಲಿ ಹೋದಂತ ನಮ್ಮ ಜಿಲ್ಲಾಧ್ಯಕ್ಷರುಗಳಿಗೆ ಕೇಸ್ ಹಾಕ್ತಾರೆ. ಇನ್ನ ಸಾಂಪ್ರದಾಯಿಕ ಕೋಳಿ ಅಂಕಕ್ಕೆ ಸರ್ಕಾರದಿಂದ ನಿರ್ಬಂಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಧೋರಣೆಯ ವಿರುದ್ಧ ಶಾಸಕರು ಹರಿಹಾಯ್ದಿದ್ದಾರೆ. ಶಾಸಕ ಭರತ್ ಶೆಟ್ಟಿ, ಸಂಸದ ಬ್ರಿಜೇಶ್ ಚೌಟ ಈಗ ರಾಜ್ಯ ಸರ್ಕಾರದ ಈ ವಿಚಾರದ ಬಗ್ಗೆ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದಿಂದ ಹಿಂದೂಗಳ ಮೇಲೆ ದಮನಕಾರಿ ನೀತಿಯನ್ನ ಅಳವಡಿಸುವ ಕೆಲಸ ಆಗ್ತಾ ಇದೆ. ಯಕ್ಷಗಾನ, ಕಂಬಳ, ಕೋಳಿ ಅಂಕ ದಮನಿಸುವಂತ ಪ್ರಯತ್ನ ಇದು ಅಂತ ಶಾಸಕ ಭರತ್ ಶೆಟ್ಟಿ, ಸಂಸದ ಬ್ರಿಜೇಶ್ ಚೌಟ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಅತ್ಯಂತ ನಾಚಿಕೆಗೇಡು ಹಾಗೂ ಖಂಡನೀಯ ಹಿಂದೂ ವಿರೋಧಿ ನೀತಿಯ ಮುಂದುವರೆದ ಭಾಗ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಸ್ತುವಾರಿ ಸಚಿವರೇ ಯಕ್ಷಗಾನ, ಕಂಬಳಕ್ಕೆ ಸಮಸ್ಯೆ ಇಲ್ಲ ಅಂತ ಹೇಳಿದರು. ಹಾಗಿದ್ರೆ ಸಚಿವರ ಮಾತಿಗೂ ಪೊಲೀಸರಿಂದ ಕಿಮ್ಮತ್ತಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೋಳಿ ಅಂಕ ಅನ್ನುವಂಥದ್ದು ನಮ್ಮ ತುಳುನಾಡಿನ ಜನಪದ ಸಂಸ್ಕೃತಿಯ ಭಾಗವಾಗಿದೆ. ಈ ತುಳುವ ನೆಲದ ಸಾಂಸ್ಕೃತಿಕ ಪರಂಪರೆಯೂ ಹೌದು. ಇದನ್ನ ಕಾನೂನಿನ ನೆಪವೊಡ್ಡಿ, ಆಡಳಿತದ ನೆಪವೊಡ್ಡಿ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂತದ್ದು ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರುವಂತವರಿಗೆ
ಹಿಂದೂ ಸಂಸ್ಕೃತಿಯ ಬಗ್ಗೆ ಎಷ್ಟು ತುಚ್ಛವಾದ ಭಾವನೆ ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬರ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಈ ತುಳುನಾಡಿನ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ, ಹಿಂದೂ ನಂಬಿಕೆಗಳಿಗೆ ಯಾವುದೇ ರೀತಿಯ ಘಾಸ್ಯನ್ನ ಮಾಡಿದ್ರೆ ಅದನ್ನು ಸಹಿಸೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪೊಲೀಸ್ ಅಧಿಕಾರಿಗಳು ಕೋಳಿ ಅಂಕದಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತದೆ, ಜೂಜು ನಡೀತದೆ ಅನ್ನುವಂಥ ನೆಪವನ್ನು ಒಡ್ಡಿ ನಮ್ಮ ನಂಬಿಕೆಯನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ರಾಜಕೀಯದ ಬೆಂಬಲ ಇಲ್ಲದೆ ಸಾಧ್ಯವೇ ಇಲ್ಲ. ಇಷ್ಟು ವರ್ಷ ಏನೂ ಆಗ್ತಿರಲಿಲ್ಲ, ಸಡನ್ ಆಗಿ ಈ ವರ್ಷ ಜನರಿಗೆ ನಿಲ್ಲಿಕ್ಕೆ ಬಿಡುದಿಲ್ಲ, ಈ ರೀತಿಯ ಸಂಪ್ರದಾಯವನ್ನು ಮುಂದುವರಿಸಿಕೊಳ್ಳಲಿಕ್ಕೆ ಬಿಡುದಿಲ್ಲ. ಮುಖ್ಯವಾಗಿ ಇದರಲ್ಲಿ ನಮ್ಮ ಮಾಜಿ ಶಾಸಕರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಈ ಕಾರ್ಯಕ್ರಮ ಹೋಗಿದ್ದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಸಹ ಕೇಸನ್ನು ಹಾಕಿದ್ದಾರೆ. ಪ್ರಾಣಿ ಹಿಂಸೆ ಕೇಸನ್ನ ಅವ್ರ ಮೇಲೆ ಸಹ ಹಾಕಿದ್ದಾರೆ. ಅವರಲ್ಲಿ ನೋಡ್ಲಿಕ್ಕೆ ಹೋಗಿದ್ದಾರೆ, ಕೋಳಿಯನ್ನ ತೆಗೆದುಕೊಂಡು ಹೋಗ್ಲಿಲ್ಲ, ಯಾರು ಸಹ ನೋಡ್ಲಿಕ್ಕೆ ಹೋಗಿದ್ದಾರೆ. ಪ್ರಾಣಿ ಹಿಂಸೆ ಕೇಸನ್ನು ಹಾಕಿದ್ದಾರೆ. ಹಾಗಾದ್ರೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯ ಹಬ್ಬ ಹರಿದಿನಗಳಾಗ್ತದೆ. ಎಷ್ಟೋ ಕುರಿಗಳನ್ನ ಕಡಿತಾರೆ, ಎಷ್ಟೋ ಕಡೆ ಕೋಳಿಗಳನ್ನ ಕಡಿತಾರೆ. ಅದನ್ನು ನಿಲ್ಲಿಸುವಂತ ತಾಕತ್ತು ಇವರಿಗಿದೆಯಾ, ಅಥವಾ ಪ್ರಾಣಿ ಹಿಂಸೆ ಆಗ್ತದೆ ಅನ್ನುವಂತ ದೃಷ್ಟಿಕೋನದಿಂದ ಇದೇ ಮೆಥಡ್ ಅಲ್ಲಿ ಕುರಿಯನ್ನ ಕಡಿಬೇಕು ಅನ್ನುವಂತ ಕಡಿವಾಣ ಹಾಕುವಂತ ತಾಕತ್ತು. ಕೋಳಿ ಅಂಕದಲ್ಲಿ ಹೋದಂತ ನಮ್ಮ ಜಿಲ್ಲಾಧ್ಯಕ್ಷರುಗಳಿಗೆ ಕೇಸ್ ಆಗ್ತಿದೆ. ಸಾವಿರಾರು ಜನರು ಹೋಗ್ತಾರೆ ಸ್ವಾಮಿ. ಕೇಸ್ ಹಾಕ್ಲಿಕ್ಕೆ ನಿಮ್ಮ ಹತ್ರ ಪೆನ್ನು ಪುಸ್ತಕ ಇದೆಯಾ? ಅಷ್ಟು ಸಾಂಪ್ರದಾಯಿಕವಾಗಿ ನಡೆಯುವಂತ ತುಳುನಾಡಿನ ಈ ಸಂಸ್ಕೃತಿಯ ವಿಚಾರವಾಗಿಂತ ಈ ಕಲೆಯನ್ನೆಲ್ಲ ನಿಲ್ಲಿಸ್ತೀರಿ ಅಂತೇಳಿ ಆದ್ರೆ ಇದು ಕಾಂಗ್ರೆಸ್ನಿಂದ ಮಾತ್ರ ಈ ರೀತಿಯ ಚಿಂತನೆಗಳು ಬರ್ಲಿಕ್ಕೆ ಸಾಧ್ಯ, ಬಿಟ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಯಾವತ್ತೂ ಆಗಲ್ಲ. ನಾನು ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೇನೆ. ಎಲ್ಲೋ ಒಂದು ಕಡೆ ನಮ್ಮ ಸಂಪ್ರದಾಯವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳೋದಕ್ಕೆ ತುಳುನಾಡಿನ ಈ ನಮ್ಮ ದೇವಸ್ಥಾನದ ಈ ಪದ್ಧತಿಗಳನ್ನು ನೀವು ನಿಲ್ಲಿಸಬೇಕು ಅಂತ ಹೇಳಿದ ಚಿಂತನೆ ಮಾಡ್ತೀರಿ ಅಂತ ಹೇಳಿದ್ರೆ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನ ತಡೆ ಒಡ್ಡುವಂತ ಪ್ರಯತ್ನಗಳು ಅಂತ ಹೇಳೋದು ಸ್ಪಷ್ಟ ಕಾಣುತ್ತೆ. ಈ ಕೋಳಿ ಅಂಕದಲ್ಲಿ ಹೋದಂತ ನಮ್ಮ ಜಿಲ್ಲಾಧ್ಯಕ್ಷರುಗಳಿಗೆ ಕೇಸ್ ಆಗ್ತದೆ. ಇನ್ನ ಸಾಂಪ್ರದಾಯಿಕ ಕೋಳಿ ಅಂಕಕ್ಕೆ ಸರ್ಕಾರದಿಂದ ನಿರ್ಬಂಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಧೋರಣೆಯ ವಿರುದ್ಧ ಶಾಸಕರು ಹರಿಹಾಯ್ದಿದ್ದಾರೆ. ಶಾಸಕ ಭರತ್ ಶೆಟ್ಟಿ, ಸಂಸದ ಬ್ರಿಜೇಶ್ ಚೌಟ ಈಗ ರಾಜ್ಯ ಸರ್ಕಾರದ ಈ ವಿಚಾರದ ಬಗ್ಗೆ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದಿಂದ ಹಿಂದೂಗಳ ಮೇಲೆ ದಮನಕಾರಿ ನೀತಿಯನ್ನ ಅಳವಡಿಸುವ ಕೆಲಸ ಆಗ್ತಾ ಇದೆ. ಯಕ್ಷಗಾನ, ಕಂಬಳ, ಕೋಳಿ ಅಂಕ ದಮನಿಸುವಂತ ಪ್ರಯತ್ನ ಇದು ಅಂತ ಶಾಸಕ ಭರತ್ ಶೆಟ್ಟಿ, ಸಂಸದ ಬ್ರಿಜೇಶ್ ಚೌಟ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಅತ್ಯಂತ ನಾಚಿಕೆಗೇಡು ಹಾಗೂ ಖಂಡನೀಯ ಹಿಂದೂ ವಿರೋಧಿ ನೀತಿಯ ಮುಂದುವರೆದ ಭಾಗ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಸ್ತುವಾರಿ ಸಚಿವರೇ ಯಕ್ಷಗಾನ, ಕಂಬಳಕ್ಕೆ ಸಮಸ್ಯೆ ಇಲ್ಲ ಅಂತ ಹೇಳಿದರು. ಹಾಗಿದ್ರೆ ಸಚಿವರ ಮಾತಿಗೂ ಪೊಲೀಸರಿಂದ ಕಿಮ್ಮತ್ತಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೋಳಿ ಅಂಕ ಅನ್ನುವಂಥದ್ದು ನಮ್ಮ ತುಳುನಾಡಿನ ಜನಪದ ಸಂಸ್ಕೃತಿಯ ಭಾಗವಾಗಿದೆ. ಈ ತುಳುವ ನೆಲದ ಸಾಂಸ್ಕೃತಿಕ ಪರಂಪರೆಯೂ ಹೌದು. ಇದನ್ನ ಕಾನೂನಿನ ನೆಪ ಒಡ್ಡಿ, ಆಡಳಿತದ ನೆಪ ಒಡ್ಡಿ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂತದ್ದು ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರುವಂತವರಿಗೆ ಹಿಂದೂ ಸಂಸ್ಕೃತಿಯ ಬಗ್ಗೆ ಎಷ್ಟು ತುಚ್ಛವಾದ ಭಾವನೆ ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬರ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಈ ತುಳುನಾಡಿನ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ, ಹಿಂದೂ ನಂಬಿಕೆಗಳಿಗೆ ಯಾವುದೇ ರೀತಿಯ ಘಾಸ್ಯನ್ನ ಮಾಡಿದ್ರೆ ಅದನ್ನು ಸಹಿಸೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪೊಲೀಸ್ ಅಧಿಕಾರಿಗಳು ಕೋಳಿ ಅಂಕದಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತದೆ, ಜೂಜು ನಡೀತದೆ ಅನ್ನುವಂಥ ನೆಪವನ್ನು ಒಡ್ಡಿ ನಮ್ಮ ನಂಬಿಕೆಯನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ರಾಜಕೀಯದ ಬೆಂಬಲ ಇಲ್ಲದೆ ಸಾಧ್ಯವೇ ಇಲ್ಲ. ಇಷ್ಟು ವರ್ಷ ಏನೂ ಆಗ್ತಿರಲಿಲ್ಲ, ಸಡನ್ ಆಗಿ ಈ ವರ್ಷ ಜನರಿಗೆ ನಿಲ್ಲಿಕ್ಕೆ ಬಿಡುದಿಲ್ಲ, ಈ ರೀತಿಯ ಸಂಪ್ರದಾಯವನ್ನು ಮುಂದುವರಿಸಿಕೊಳ್ಳಲಿಕ್ಕೆ ಬಿಡುದಿಲ್ಲ. ಮುಖ್ಯವಾಗಿ ಇದರಲ್ಲಿ ನಮ್ಮ ಮಾಜಿ ಶಾಸಕರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಈ ಕಾರ್ಯಕ್ರಮ ಹೋಗಿದ್ದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಸಹ ಕೇಸನ್ನು ಹಾಕಿದ್ದಾರೆ. ಪ್ರಾಣಿ ಹಿಂಸೆ ಕೇಸನ್ನ ಅವ್ರ ಮೇಲೆ ಸಹ ಹಾಕಿದ್ದಾರೆ. ಅವರಲ್ಲಿ ನೋಡ್ಲಿಕ್ಕೆ ಹೋಗಿದ್ದಾರೆ, ಕೋಳಿಯನ್ನ ತೆಗೆದುಕೊಂಡು ಹೋಗ್ಲಿಲ್ಲ, ಯಾರು ಸಹ ನೋಡ್ಲಿಕ್ಕೆ ಹೋಗಿದ್ದಾರೆ. ಪ್ರಾಣಿ ಹಿಂಸೆ ಕೇಸನ್ನು ಹಾಕಿದ್ದಾರೆ. ಹಾಗಾದ್ರೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ
ರೀತಿಯ ಹಬ್ಬ ಹರಿದಿನಗಳಾಗ್ತದೆ. ಎಷ್ಟೋ ಕಡೆ ಎಷ್ಟೋ ಕುರಿಗಳನ್ನ ಕಡಿತಾರೆ, ಎಷ್ಟೋ ಕಡೆ ಕೋಳಿಗಳನ್ನ ಕಡಿತಾರೆ. ಅದನ್ನು ನಿಲ್ಲಿಸುವಂತ ತಾಕತ್ತು ಇವರಿಗಿದೆಯಾ ಅಥವಾ ಪ್ರಾಣಿ ಹಿಂಸೆ ಆಗ್ತದೆ ಅನ್ನುವಂತ ದೃಷ್ಟಿಕೋನದಿಂದ ಇದೇ ಮೆಥಡ್ ಅಲ್ಲಿ ಕುರಿಯನ್ನ ಕಡಿಬೇಕು ಅನ್ನುವಂತ ಕಡಿವಾಣ ಹಾಕುವಂತ ತಾಕತ್ತು. ಕೋಳಿ ಅಂಕದಲ್ಲಿ ಹೋದಂತ ನಮ್ಮ ಜಿಲ್ಲಾಧ್ಯಕ್ಷರುಗಳಿಗೆ ಕೇಸ್ ಹಾಕ್ತೀರಾ? ಸಾವಿರಾರು ಜನರು ಹೋಗ್ತಾರೆ ಸ್ವಾಮಿ. ಕೇಸ್ ಹಾಕ್ಲಿಕ್ಕೆ ನಿಮ್ಮ ಹತ್ರ ಪೆನ್ನು ಪುಸ್ತಕ ಇದೆಯಾ? ಅಷ್ಟು ಸಾಂಪ್ರದಾಯಿಕವಾಗಿ ನಡೆಯುವಂತ ತುಳುನಾಡಿನ ಈ ಸಂಸ್ಕೃತಿಯ ವಿಚಾರವಾಗಿಂತ ಈ ಕಲೆಯನ್ನೆಲ್ಲ ನಿಲ್ಲಿಸ್ತೀರಿ ಅಂತೇಳಿ ಆದ್ರೆ ಇದು ಕಾಂಗ್ರೆಸ್ನಿಂದ ಮಾತ್ರ ಈ ರೀತಿಯ ಚಿಂತನೆಗಳು ಬರ್ಲಿಕ್ಕೆ ಸಾಧ್ಯ. ಬಿಟ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಯಾವತ್ತೂ ಆಗಲ್ಲ. ನಾನು ಇನ್ನೊಂದು ಪ್ರಶ್ನೆಯನ್ನ ಕೇಳ್ತೇನೆ. ಎಲ್ಲೋ ಒಂದು ಕಡೆ ನಮ್ಮ ಸಂಪ್ರದಾಯವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳೋದಕ್ಕೆ ತುಳುನಾಡಿನ ಈ ನಮ್ಮ ದೇವಸ್ಥಾನದ ಈ ಪದ್ಧತಿಗಳನ್ನು ನೀವು ನಿಲ್ಲಿಸಬೇಕು ಅಂತ ಹೇಳೋದ ಚಿಂತನೆ ಮಾಡ್ತೀರಿ ಅಂತ ಹೇಳಿದ್ರೆ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳನ್ನ ತಡೆ ಒಡ್ಡುವಂತ ಪ್ರಯತ್ನಗಳು ಅಂತ ಹೇಳೋದು ಸ್ಪಷ್ಟ ಕಾಣುತ್ತೆ. ಈ ಕೋಳಿ ಅಂಕದಲ್ಲಿ ಹೋದಂತ ನಮ್ಮ ಜಿಲ್ಲಾಧ್ಯಕ್ಷರುಗಳಿಗೆ ಕೇಸ್ ಹಾಕ್ತಾರೆ.